ನಮಸ್ಕಾರ. ಆಹಾರ, ಆರೋಗ್ಯ, ಆಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಕೀರ್ತಿ ಎಸ್. ಅವರು ಕಿಮ್ಸ್ನಿಂದ MBBS ಪಾಸ್ ಮಾಡಿ ಮುಂದೆ MDDVL ನಲ್ಲಿ ಗೋಲ್ಡ್ ಮೆಡಲಿಸ್ಟ್ ಆಗಿ ಉತ್ತೀರ್ಣರಾಗಿದ್ದಾರೆ. ಅಷ್ಟೇ ಅಲ್ಲ, ಬೆಂಗಳೂರು ಮೆಡಿಕಲ್ ಕಾಲೇಜ್ನಿಂದ ಟ್ರೈಕಾಲಜಿ ಅಂತಂದ್ರೆ ಹೇರ್ ಟ್ರಾನ್ಸ್ಪ್ಲಾಂಟು ಇದರಲ್ಲಿ ಫೆಲೋಶಿಪ್ ಕೂಡ ಮಾಡಿದ್ದಾರೆ. ಈಗ ಅವರು ಮೊಡವೆಯಿಂದ ಹಿಡ್ಕೊಂಡು ತಲೆ ಕೂದಲು ಬಾಳ್ನೆಸ್ಗೆ ಟ್ರೀಟ್ಮೆಂಟ್ವರೆಗೂ ಎಲ್ಲದರಲ್ಲೂ ಅತ್ಯಂತ ಪ್ರವೀಣರಾಗಿದ್ದಾರೆ, ಸುಪ್ರಸಿದ್ಧರಾಗಿದ್ದಾರೆ. ಕ್ಯೂಟಿಸ್ನಲ್ಲಿ, ಅಪೋಲೋ ಆಸ್ಪತ್ರೆಯಲ್ಲಿ ಮತ್ತೆ ಸುಜಲಾ ಪಾಲಿಕ್ಲಿನಿಕ್, ಹೀಗೆ ಹಲವು ಕಡೆಗೆ ಅವರು ಜನರ ಸೇವೆಯನ್ನ ಮಾಡ್ತಾ ಇದ್ದಾರೆ. ಇವತ್ತು ನಾವು ಅತ್ಯಂತ ಸಾಮಾನ್ಯವಾಗಿರುವಂಥ ಮೊಡವೆ ಬಗ್ಗೆ ಮಾತಾಡಕ್ಕೆ ಅವರನ್ನ ಸ್ವಾಗತ ಮಾಡ್ಕೊಳ್ಳೋಣ. ನಮಸ್ಕಾರ ಕೀರ್ತಿ ಅವರೇ. ನಮಸ್ಕಾರ ಎಲ್ಲರಿಗೂ. ಸೊ ನೀವು ಹೇಳ್ದಂಗೆನೆ ಮೊಡವೆ ತುಂಬಾ ಕಾಮನ್, ತುಂಬಾ ಪಾಡ್ಕಾಸ್ಟ್ ಆಗಿದೆ. ಮೊಡವೆ ಅಂದ್ರೆ ಹೇಗೆ ಅಂತಂದ್ರೆ, ಒಂದು ಕಾಲಕ್ಕೆ ನಾವು ಮಕ್ಕಳು ಅಂತಂದ್ರೆ ಕೆನ್ನೆ ಮುಟ್ತಾ ಇದ್ವಿ, ಆ ಕೆನ್ನೆ ಜಿಗಿಡ್ತಾ ಇದ್ವಿ. ಒಂದು ಮಗುಗೆ ಏನಿದು ಅಂತ ಕೇಳಿದ್ರೆ ಬನ್ನು ಅಂತಂದಿತ್ತು. ಅದೇ ಮಗು ದೊಡ್ಡದಾದ್ಮೇಲೆ ಆ ಬನ್ನು ಹೋಗ್ಬಿಟ್ಟು ಅದ್ರ ಮೇಲೆ ಎಲ್ಲ ಗುಳ್ಳೆಗಳು ಬಂದ್ಬಿಟ್ಟಿತ್ತು. ಸೊ ಎಷ್ಟು ಮೊಡವೆ ಬಂದಿರುತ್ತೆ ಅಂದ್ರೆ, ಒಂದು ಕೀವಾಗಿರುತ್ತೆ, ಇಲ್ಲ ಗುಳ್ಳೆಗಳಾಗಿರುತ್ತೆ, ಕೆಂಪಾಗಿರುತ್ತೆ. ಅಲ್ಲಿ ಕೆನ್ನೆ ಮುಟ್ಟಬೇಕು ಅಂತ ಅನ್ಸಲ್ಲ. ಅಷ್ಟ್ರ ಮಟ್ಟಿಗೆ ಪಾಪ ಆ ಮಕ್ಕಳಿಗೆ ಹಿಂಸೆ ಆಗೋಕ್ ಶುರು ಆಗತ್ತೆ. ಹದಿಹರೆಯದ ಸಮಯಕ್ಕೆ ಬಂದ್ರು ಟೀನೇಜ್ ಅಂದ್ರೆ ಆಗೋಯ್ತು. ಹೆಣ್ಣಾಗ್ಲಿ ಗಂಡಾಗ್ಲಿ ಮುಖ ಎಲ್ಲ ಕೆಂಪಗಾಗಿ ಹೋಗ್ಬಿಟ್ಟಿರುತ್ತೆ, ಮೊಡವೆಗಳು ಬರುತ್ತೆ. ಈ ಮೊಡವೆಗಳಂದ್ರೆ ಏನು, ಯಾವಾಗ, ಯಾಕೆ ಬರುತ್ತೆ, ಅದಕ್ಕೆ ಏನು ಚಿಕಿತ್ಸೆ ಮಾಡ್ಬೇಕು, ದಯವಿಟ್ಟು ತಿಳಿಸಿ. ನೀವ್ ಹೇಳ್ದಂಗೆನೆ ಹುಟ್ಟಿದಾಗ ಎಲ್ಲಾರ್ಗು ಸ್ಮೂತ್ ಆಗಿರುತ್ತೆ. ಸೊ ಇದ್ರ ಬಗ್ಗೆ ಐ ಥಿಂಕ್ ನಾನು ಎಲ್ಲೋ ಕೇಳಿದ್ದೆ. ಸೊ ಹುಟ್ಟಿದಾಗ ಎಲ್ಲಾರ್ಗು ನೈಸ್ ರೋಡ್ ತರ ಇರುತ್ತೆ ಸ್ಕಿನ್ ಅಂತ. ಸೊ ಹೋಗ್ತಾ ಹೋಗ್ತಾ ಬೆಂಗಳೂರು ಮೇನ್ ರೋಡ್ ತರ ತುಂಬಾ ಪಾಟ್ ಹೋಲ್ಸ್ ಬರುತ್ತೆ. ಸೊ ಆ ತರ ಎಲ್ಲೋ ಕೇಳಿದ್ದೆ ಕಂಪ್ಯಾರಿಸನ್. ಐ ಥಿಂಕ್ ಇವಾಗ ಅದ್ ಹೇಳೋದು ತುಂಬಾ ಆಪ್ಟ್ ಅನ್ಸುತ್ತೆ. ಬಟ್ ಏನಂದ್ರೆ ಲೈಕ್ ಎಲ್ರಿಗೂ ಗೊತ್ತಿರೋ ತರ ಮೊಡವೆ ಕಾಮನ್ ಟೀನೇಜ್ ಅಲ್ಲಿ ಅನ್ಕೋತೀವಿ, ಅಂದ್ರೆ ವಯಸ್ಸಿಗೆ ಬಂದಾಗ ಬರುತ್ತೆ ಅಂತ. ಸೊ ಅದನ್ನು ಎಲ್ಲರಿಗೂ ಆನ್ಸರ್ ಗೊತ್ತಿರುತ್ತೆ ಯಾಕೆ ಅಂತ ಅಲ್ಲ. ಲೈಕ್ ಡೋಂಟ್ ನೀಡ್ ಅ ಡಾಕ್ಟರ್ ಏನಕ್ಕೆ ಮೊಡವೆ ಬರುತ್ತೆ ವಯಸ್ಸಿಗೆ ಬಂದಾಗ. ಬರುತ್ತಲ್ಲ, ಹುಟ್ಟಿದ ಮಕ್ಳಿಗೂ ಬರುತ್ತಲ್ಲ. ನೀವು ಪಿಡಿಯಾಟ್ರಿಷಿಯನ್, ಐ ಥಿಂಕ್ ನೀವು ನೋಡಿರ್ತೀರಲ್ಲ ಮ್ಯಾಮ್, ತುಂಬಾ ಮಕ್ಕಳಿಗೆ ಬರುತ್ತೆ. ಅಂಡ್ ಎಷ್ಟೊಂದು ಕಾಮನ್ ಆಗಿ ನಾವು ಗಂಡು ಮಕ್ಕಳಲ್ಲಿ ನೋಡ್ತೀವಿ. ಓಕೆ, ಸೊ ಇದು ಇನ್ಫ್ಯಾಂಟೈಲ್ ಆಕ್ನೆ ಅಂತ ಹೇಳ್ತೀರಿ. ಸೊ ಅದು ಹುಟ್ಟಿ ಒಂದು 6 ವಾರದಿಂದ 12 ವಾರ ತನಕ ಬರಬಹುದು. ಸೊ ಇದರಿಂದ ಭಯ ಪಡೋದೇನಿಲ್ಲ, ಇದು ನಾರ್ಮಲ್ ಆಗುತ್ತೆ. ಸೊ ಯಾಕಂದ್ರೆ ಪ್ರೆಗ್ನೆನ್ಸಿಯಲ್ಲಿ ಅಮ್ಮ ಅಲ್ಲಿ ಏನು ತಾಯಿಯಲ್ಲಿ ಏನ್ ಹಾರ್ಮೋನ್ಸ್ ಜಾಸ್ತಿ ಆಗಿರುತ್ತೋ ಅದು ಡೆಫಿನೆಟ್ಲಿ ಮಗುಗೂ ಬರುತ್ತೆ. ಕರೆಕ್ಟ್. ಸೊ ಅಂಬಲಿಕಲ್ ಕಾರ್ಡ್ ಅಂತಿಲ್ಲ, ಸೊ ಅಲ್ಲಿಂದ ಇಟ್ ಡಸ್ ಟ್ರಾನ್ಸ್ಫರ್. ಸೊ ಆ ಹಾರ್ಮೋನ್ ಮಗುವಲ್ಲಿ ಇರೋ ತನಕ ಮೊಡವೆ ಬರುತ್ತೆ. ಸೊ ಅದು ವಾಶ್ ಔಟ್ ಆದ್ಮೇಲೆ, ಮಗು ಬಾಡಿಯಿಂದ ಹೋದ್ಮೇಲೆ ಹಂಗೆ ಪಿಂಪಲ್ ಕಡಿಮೆ ಆಗುತ್ತೆ. ಬಟ್ ಸಮ್ ಟೈಮ್ಸ್ ಜಾಸ್ತಿ ಇದ್ದಾಗ ಟ್ರೀಟ್ಮೆಂಟ್ ಮಾಡ್ಬೇಕಾಗುತ್ತೆ. ಮೋಸ್ಟ್ಲಿ ಏನು ಆಂಟಿಬಯೋಟಿಕ್ಸ್ ಕೊಡ್ಬೋದು, ಹಚ್ಚಕ್ಕಷ್ಟೇ. ಸೊ ಮಗುಗೆ ಬೇರೆ ಏನ್ ತರದ್ದು ಕೊಡೋದು ಬೇಡ. ಬರೀ ಚರ್ಮಕ್ ಮಾತ್ರ ಹಚ್ಚೋಕೆ. ಸೊ ವೇಟ್ ಮಾಡಿದ್ರೆ ಅದಷ್ಟಕ್ಕಾದ್ರೆ ಹೋಗು ಬಿಡುತ್ತೆ. ಒಂದೊಂದ್ಸಲ ಬೆವರು ಸಾಲಿ ಅಂತ ಬಂದಿರುತ್ತಲ್ಲ ಮಕ್ಕಳಿಗೂ, ಅದಕ್ಕೂ ಇದಕ್ಕೂ ಹೇಗ್ ವ್ಯತ್ಯಾಸ ಗೊತ್ತಾಗೋದು? ಬೆವರು ಸಾಲಿಯಲ್ಲಿ ನಿಮ್ಗೆ ಪಸ್ಟ್ಯೂಲ್ಸ್ ತರ ಜಾಸ್ತಿ ಬರಲ್ಲ. ಸೊ ಸಣ್ಣದು ಕೆಂಪುದು ಜಾಸ್ತಿ ಬರುತ್ತೆ. ಸೊ ಮೋಸ್ಟ್ಲಿ ಎಷ್ಟೊಂದು ಒಂಥರ ರವೆ ತರ ಅನ್ಸುತ್ತೆ ಸ್ಕಿನ್ ಫುಲ್ಲು ನೀವು ಮುಟ್ಟಿದಾಗ, ಕರೆಕ್ಟ್ ಅಲ್ಲ? ಸೊ ಇದು ಬೆನ್ನ ಮೇಲೂ ಬರ್ಬೋದು. ಸೊ ಹೋಲ್ ಮೈಯಲ್ಲಿ ಎಲ್ಲಾದ್ರೂ ಬರ್ಬೋದು ಬೆವರ್ ಸಾಲೆ. ಅಂಡ್ ಮೋಸ್ಟ್ಲಿ ಇಂಡಿಯನ್ ಬೇಬೀಸ್ ಅಲ್ಲಿ ಯಾಕೆ ಜಾಸ್ತಿ ನೋಡ್ತೀರಿ, ಕತ್ತಲ್ಲಿ ಈ ನಡುವೆ ಲೈಕ್ ಬರ್ತ್ ವೇಟ್, ಸೊ ಹುಟ್ಟಿದ ವೇಟ್ ಜಾಸ್ತಿ ಇರೋದ್ರಿಂದ ಎಲ್ಲೆಲ್ಲಿ ನಿಮ್ಗೆ ಸ್ವೆಟ್ ಹಾಗೆ ಉಳ್ಕೊಳ್ಳುತ್ತೋ ಅಂಡ್ ಆಯಿಲ್ ಮಸಾಜ್ ನಾವು ಜಾಸ್ತಿ ಮಾಡ್ತೀರಿ, ಸೊ ಅದ್ರಿಂದಾನು ಬರ್ಬಹುದು. ಬಟ್ ಮೊಡವೆ ಏನಾಗುತ್ತೆ, ಪಸ್ಟ್ಯೂಲ್ ಜಾಸ್ತಿ ಬರುತ್ತೆ. ಸೊ ಕೀವು ಗುಳ್ಳೆ ಅನ್ನೋದು ಜಾಸ್ತಿ ಕಾಣಿಸುತ್ತೆ. ಸೊ ಏನಾದ್ರೂ ಡೌಟ್ ಇದ್ರೆ ಇದಕ್ಕೆ ಚಿಕಿತ್ಸೆ ಏನು? ಸೊ ಮೊಡವೆ ಇದು ದೊಡ್ಡ ಟಾಪಿಕ್. ಸೊ ಡರ್ಮಟಾಲಜಿ ಅಲ್ಲಿ ಓದ್ಬೇಕಂದ್ರೆ ನಾವು ಆಲ್ಮೋಸ್ಟ್ ನಮ್ಗೊಂದು 10 ಚಾಪ್ಟರ್ಸ್ ಬರ್ಬೋದು.
ಮೊಡವೆ ಅಲ್ಲೇನೆ ಅಲ್ವಾ. ಓಕೆ. ಸೊ ಹೌದು. ಹ. ಸೊ ಮೊಡವೆ ಇಟ್ ಇಸ್ ಹ್ಮ್ ನಾಟ್ ವೆರಿ ಸಿಂಪಲ್ ಟು ಟ್ರೀಟ್. ಹ್ಮ್ ಸೊ ಏನ್ ಕಾಸ್ ಅಂತ ಗೊತ್ತಾಗ್ಬೇಕು, ಅದ್ ಹ್ಮ್ ಏನ್ರಿಂದ ಆಗ್ತಾ ಇದೆ ಹ್ಮ್ ಅಂತ ಹ್ಮ್ ಅಲ್ವಾ. ಹ್ಮ್ ಇನಿಷಿಯಲಿ ಎಸ್, ಹಾರ್ಮೋನ್ ಚೇಂಜಸ್ ಇಂದ ಹ್ಮ್ ಆಯಿಲ್ ಗ್ಲ್ಯಾಂಡ್ ಏನಿರುತ್ತೋ, ಹ್ಮ್ ಎಣ್ಣೆ ಪ್ರೊಡ್ಯೂಸ್ ಮಾಡೋ ಗ್ಲ್ಯಾಂಡ್ ಏನಿರುತ್ತೋ ಹ್ಮ್ ಅದರಿಂದ ಆಯಿಲ್ ಅಂತೀವಿ. ಹ್ಮ್ ಸೊ ಸೀಬಮ್, ಹ್ಮ್ ಹ್ಮ್ ಸೈಂಟಿಫಿಕಲಿ ಸೀಬಮ್ ಅಂತೀವಿ. ಹ್ಮ್ ಸೊ ಅದು ಜಾಸ್ತಿ ಆಗಿ ಆಚೆ ಬರಬೇಕು. ಹ್ಮ್ ಸೊ ಹ್ಮ್ ಒನ್ಸ್ ಇಟ್ ಕೆನಾಟ್ ಕಮ್, ಆಚೆ ಹ್ಮ್ ಬರಕ್ ಆಗದೆ ಬ್ಲಾಕ್ ಆದ್ರೆ, ಬ್ಲಾಕ್ ಇಲ್ಲ ಆದ್ರೆ. ಹ್ಮ್ ಕರೆಕ್ಟ್, ಇಲ್ಲ ಆ ಸೀಬಮ್ ಅಲ್ಲಿ ಹ್ಮ್ ಬ್ಯಾಕ್ಟೀರಿಯಾ ಹೋದ್ರೆ, ಸೊ ಇನ್ಫೆಕ್ಷನ್ ಆದ್ರೆ. ಆವಾಗ ಹ್ಮ್ ಕರೆಕ್ಟ್ ಹ್ಮ್ ಇನ್ಫೆಕ್ಷನ್ ಆದ್ರೆ ನಿಮ್ಗೆ ಮೊಡವೆ ತರ ಹ್ಮ್ ಕಾಣಿಸುತ್ತೆ. ಇಲ್ಲ ಹ್ಮ್ ಬರೀ ಬ್ಲಾಕ್ ಆದ್ರೆ ನಿಮ್ಗೆ ಹ್ಮ್ ಕೊಮಡೋನ್ಸ್ ಅಂತಿರಲ್ಲ, ವೈಟ್ ಹೆಡ್ ಹ್ಮ್ ಬ್ಲಾಕ್ ಹೆಡ್ ಅಂತ ಹೌದು ಕಾಮನ್ ಆಗಿ ಹೌದು ಕೇಳ್ತೀವಿ. ಹೌದು ಹೌದು ಸೊ ಹೌದು. ಆ ತರ ಬರುತ್ತೆ. ಸೊ ಹ್ಮ್ ಹ್ಮ್ ಟೀನೇಜ್ ಅಲ್ಲಿ ಬಂದಿದ್ದೆ ಆದ್ರೆ ಹ್ಮ್ ಇನಿಷಿಯಲಿ ನಾವು ಹ್ಮ್ ಯೂಶಲಿ ಕ್ರೀಮ್ಸ್ ಹಚ್ಕೊಳಕ್ಕೆ ಕೊಡ್ತೀರಿ. ಹಾ. ಇನ್ ಕೇಸ್ ಕಂಟ್ರೋಲ್ ಆಗಿಲ್ಲ, ನಿಮ್ಗೆ ಹ್ಮ್ ಪಸ್ ಜಾಸ್ತಿ ಇದೆ, ಮೊಡವೆದು ಕೀವು ಗುಳ್ಳೆ ತರ ಜಾಸ್ತಿ ಇದೆ ಅಂದ್ರೆ ಹ್ಮ್ ವಿ ಡೆಫಿನೆಟ್ಲಿ ಮೂವ್ ಆನ್ ಹ್ಮ್ ಟು ಮಾತ್ರೆಗಳು ಕೊಡ್ತೀವಿ. ಸೊ ಹ್ಮ್ ಹ್ಮ್ ಆಂಟಿಬಯೋಟಿಕ್ ಟ್ಯಾಬ್ಲೆಟ್ಸ್ ಕೊಟ್ಟೆ ಹ್ಮ್ ಕೊಡ್ತೀವಿ. ಹ್ಮ್ ಬಟ್ ಹ್ಮ್ ಇನ್ನೊಂದ್ ಏನಂದ್ರೆ ಹೊಸಾದು ವಿ ಆರ್ ಸೀಯಿಂಗ್, ಹ್ಮ್ ಹೊಸಾದಲ್ಲ, ಇಟ್ ಹೆಸ್ ಬಿನ್ ದೇ ತುಂಬಾ ಹಾ. ವರ್ಷಗಳಿಂದ. ಸೊ ಹ್ಮ್ ಹ್ಮ್ ಹಾರ್ಮೋನಲ್ ಆಕ್ನೆ. ಓಕೆ. ಹಾ. ಸೊ ಎಲ್ಲಾ ಮೊಡವೆಗೂ ಹಾರ್ಮೋನೇ ಮೇನ್. ಹ್ಮ್ ಸೊ ಹ್ಮ್ ನಿಮ್ ಹ್ಮ್ ಪ್ಯೂಬರ್ಟಿಯಲ್ಲಿ ಹಾರ್ಮೋನ್ ಜಾಸ್ತಿ ಪ್ರೊಡ್ಯೂಸ್ ಹ್ಮ್ ಆಗ್ತಾ ಇರೋದ್ರಿಂದಾನೇ ನಿಮ್ಗೆ ಮೊಡವೆ ಬರ್ತಾ ಇರೋದು. ಹಾ. ಬಟ್ ಹಾರ್ಮೋನಲ್ ಆಕ್ನೆ ಅಂತ ಯಾಕೆ ಕರಿತೀವಿ? ಹಾ. ಇದೇನಂದ್ರೆ ಇಟ್ ಮೈಟ್ ಬಿ ಅಸೋಸಿಯೇಟೆಡ್ ವಿತ್ ಸಮಥಿಂಗ್ ಕಾಲ್ಡ್ ಎಸ್ PCOD ಅಂತೀರಿ. ಸೊ ಇದು ವೆರಿ ಹೌದು ಕಾಮನ್. ಹೌದು. ಐ ಹ್ಮ್ ಥಿಂಕ್ ಆಲ್ ಆಫ್ ಅಸ್ ಹ್ಯಾವ್ ಟೂ ಮಚ್ ಪಾಲಿಸಿಸ್ಟಿಕ್. ಹೌದು ಇನ್ಫಾರ್ಮೇಶನ್ ಹೌದು ಅಬೌಟ್ ಇಟ್. ಹೌದು ಬಟ್ ಹೌದು ಹೌದು. ಮಾತಾಡ್ದಷ್ಟು ಕರೆಕ್ಟ್. ಹ್ಮ್ ಸೊ ಹ್ಮ್ ಅಲ್ಲಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಆದಾಗ ಮೊಡವೆ ಹ್ಮ್ ಜೊತೆ ನಿಮ್ಗೆ ಲೈಕ್ ಹೇರ್ ಗ್ರೋ ಆಗೋದು ಮುಖದ ಮೇಲೆ, ಇಲ್ಲ ಹೌದೌದು ವೆಯ್ಟ್ ಇನ್ಕ್ರೀಸ್ ನೋಡಿದ್ದೀನಿ. ಆಗೋದು, ಹೌದು, ಮೀಸೆ ಕಪ್ಪು ದಾಡಿ ಎಲ್ಲ ಆಗೋದು, ಬಂದ್ಬಿಡುತ್ತೆ ಹೇರ್ ಹುಡುಗರಿಗೆ. ಫಾಲ್ ಆಗೋದು. ಹ್ಮ್ 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 ಎಸ್. ಸೊ ಅದನ್ನ ವಿ ಹ್ಯಾವ್ ಟು ಟ್ರೀಟ್ ಇಟ್ ಡಿಫ್ರೆಂಟ್ಲಿ. ಹ್ಮ್ ಹ್ಮ್ ಅಂಡ್ ಇನ್ನೊಂದು ಈ ಇದಕ್ಕೆ ನಡುವೆ ನೋಡ್ತಾ ಈ- ಇದ್ದೀರಿ, ಹಾ. ವಯಸ್ಸಾದ್ಮೇಲೂ ಬರ್ತಾ ಇದೆ. ಓಕೆ ಓಕೆ ಸೊ ಓಕೆ. ಆಲ್ಮೋಸ್ಟ್ 40 years ಅಲ್ಲೂ ಆಕ್ನೆ ಇನ್ನ ಪ್ರಿವಿಲೆಂಟ್ ಆಗಿರುತ್ತೆ. ಓ ಸೊ ಸರಿ ಸರಿ ಸರಿ. ಸೊ ಅದೂನು ಹಾರ್ಮೋನ್ ಟೆಸ್ಟ್ ಆಬ್ವಿಯಸ್ಲಿ ಮಾಡಿಸ್ಲೇಬೇಕಾಗುತ್ತೆ. ದೇರ್ ವಿಲ್ ಬಿ ಸಮ್ ಇಂಬ್ಯಾಲೆನ್ಸ್. ಅಂಡ್ ಹ್ಮ್ ದೀಸ್ ಡೇಸ್ ಹ್ಮ್ ಸ್ಟ್ರೆಸ್ ಮ್ಯಾಮ್, ಸ್ಟ್ರೆಸ್ ಹ್ಮ್ ಆಲ್ಸೋ ಇಸ್ ಪ್ಲೇಯಿಂಗ್ ಅ ವೆರಿ ಬಿಗ್ ರೋಲ್. ಹೌದು ಹೌದು ಹೌದು. ಆ ಮಕ್ಕಳಿಗೆ ಪರೀಕ್ಷೆ ಕಟ್ಟೋದು, ಪರೀಕ್ಷೆಯಿಂದ ಮಾರ್ಕ್ಸ್ ತಗೊಳ್ಳೋದು, ಅದರಿಂದ ಕೂಡ ಆಗ್ತಾ ಇದೆ ಮಕ್ಕಳಿಗೆ. ಕರೆಕ್ಟ್. ಇದಕ್ಕೆ ಸೊ ಬರೀ ಕ್ರೀಮು ಅದ್ ಬಿಟ್ರೆ ಇನ್ನೇನಾದ್ರೂ ಚಿಕಿತ್ಸೆ ಇದೆನಾ? ಡೆಫಿನೆಟ್ಲಿ ಮ್ಯಾಮ್, ನಾನು ಹೇಳ್ದಂಗೆ ಲೈಕ್ ಓರಲ್ ಆಗಿ ಟ್ಯಾಬ್ಲೆಟ್ಸ್ ಕೊಡ್ತೀರಿ. ಹ್ಮ್ ಫಸ್ಟ್ ನಾವು ಹೋಗೋದು ಓರಲ್ ಆಂಟಿಬಯೋಟಿಕ್ ಕೊಡ್ತೀರಿ. ಸೊ ಹ್ಮ್ ಏನಾದ್ರೂ ಇನ್ಫೆಕ್ಷನ್ ಆದಾಗ ಹೇಗೆ ಆಂಟಿಬಯೋಟಿಕ್ ತಗೋತೀರೋ ಅದೇ ತರ ಹ್ಮ್ ಇದಕ್ಕೂ ಹ್ಮ್ ಕೋರ್ಸ್ ಇದೆ ಆಂಟಿಬಯೋಟಿಕ್. ಹ್ಮ್ ಬಟ್ ಹ್ಮ್ ಒಂದು ವಂಡರ್ ಡ್ರಗ್ ಇದೆ. ಹ್ಮ್ ಮೊಡವೆಗೆ ಒಂದು ವಂಡರ್ ಡ್ರಗ್ ಅಂತ ಹೇಳ್ತೀರಿ. ಸೊ ಓಕೆ. ಇದನ್ನ ಹಾ. ಸೊ ಅದ್ರ ಹೆಸರೇನು? ಐಸೋಟ್ರೆಟಿನಾಲ್ ಎಲ್ಲರೂ ಕಾಯ್ತಾ ಇರ್ತಾರೆ, ಅದ್ರ ಹೆಸರೇನು ಅಂತ. ಇಸ್ ನಾಟ್ ಅ ಮ್ಯಾಜಿಕಲ್ ಡ್ರಗ್. ಕೇಳಿದಿರಾ ಇದನ್ನು? ಐಸೋಟ್ರೆಟಿನಾಯಿನ್ ಅಂತ ಹೇಳ್ತೀರಿ. ಹಾ. ಸೊ ಆಕ್ಯುಟೇನ್ ಇಲ್ಲ ಐಸೋಟ್ರೆಟ್, ಹ್ಮ್ ಸಾಟ್ರೆಟ್ ವಾಸ್ ಎ ವೆರಿ ಬಿಗ್ ಬ್ರ್ಯಾಂಡ್ ಮ್ಯಾಮ್ ಆವಾಗ ಬಂದಾಗ ಇಂಡಿಯಾದಲ್ಲಿ. ಓಕೆ ಸೊ ಓಕೆ. ಇವಾಗ ಬೇರೆ ಬ್ರ್ಯಾಂಡ್ಸ್ ಬಂದಿದೆ. ಹ್ಮ್ ಅಂಡ್ ಇಟ್ ಈಸ್ ಅ ವಂಡರ್ ಡ್ರಗ್ ಆಫ್ ಅದು ಸಾರ್ಟ್ಸ್. ಯಾವ ತರ ಆಕ್ಟ್ ಮಾಡುತ್ತೆ? ಹೇಗೆ ಆಕ್ಟ್ ಮಾಡುತ್ತೆ ಅದು? ಸೊ ಇದು ಇಟ್ ಈಸ್ ವೈಟಮಿನ್ A ಡೆರಿವೇಟಿವ್. ಹ್ಮ್ ವೈಟಮಿನ್ ಸೊ ಎ. ಹ್ಮ್ ಮಲ್ಟಿ ಮೋಡಲ್ ಆಕ್ಷನ್ ಇದೆ ಇದು ಆಕ್ನೆ ಹ್ಮ್ ಮೇಲೆ. ಹ್ಮ್ ಬಟ್ ಹ್ಮ್ ಮೇನ್ ಏನ್ ಮಾಡುತ್ತೆ ಅಂದ್ರೆ, ಹ್ಮ್ ಆಕ್ನೆ ಆಗ್ತಾ ಇರೋದು ನಿಮ್ಗೆ ಆ ಆಯಿಲ್ ಗ್ಲ್ಯಾಂಡ್ ಇಂದ ಅಲ್ವಾ. ಹ್ಮ್ ಸೊ ಆ ಹ್ಮ್ ಆಯಿಲ್ ಗ್ಲ್ಯಾಂಡ್ ಸೈಜ್ ಶ್ರಿಂಕ್ ಮಾಡಿ, ಇಟ್ಸ್ ಗೋಯಿಂಗ್ ಟು ಹ್ಮ್ ಶ್ರಿಂಕ್ ಹ್ಮ್ ಇಟ್. ಓಕೆ ಓಕೆ. ಓಕೆ. ಸೊ ಅಲ್ಲಿಂದ ಆಯಿಲ್ ಪ್ರೊಡಕ್ಷನ್ ಕಡಿಮೆ ಕಡಿಮೆ ಆಗುತ್ತೆ. ಆಗತ್ತೆ, ಬ್ಲಾಕ್ ಆಗೋದು ಕಡಿಮೆ ಆಗತ್ತೆ, ಮೊಡವೆಗಳು ಕಡಿಮೆ ಕೊಟ್ಟೋಗತ್ತೆ. ಆಗುತ್ತೆ. ಕರೆಕ್ಟು. ಕರೆಕ್ಟ್. ಕರೆಕ್ಟ್. ಇಷ್ಟು ಇದ್ರೂ ಕೂಡ ಕೆಲವರು ಲೇಸರ್ ಇದು, ಆಮೇಲೆ ಕೆಮಿಕಲ್ ಪೀಲ್ಸು ಅಂತ ಏನೇನೋ ಟ್ರೀಟ್ಮೆಂಟ್ ತಗೊಳ್ತಾರಲ್ಲ, ಅದೇನಾದ್ರೂ ವರ್ಕ್ ಆಗುತ್ತಾ ಅಥವಾ ಸುಮ್ಮನೆ ಖರ್ಚು ಮಾಡ್ಕೊಂಡು ಪಾಪ ಟೆನ್ಷನ್ ಜಾಸ್ತಿ ಮಾಡ್ಕೊಳ್ತಾರ? ಏನಂತ ತಿಳಿಸಿ. ಇಲ್ಲ ಮ್ಯಾಮ್, ಲೈಕ್ ಲೇಸರ್, ಕೆಮಿಕಲ್ ಪೀಲ್, ಎಸ್ ಹ್ಮ್ ದೇ ಆರ್ ಇಂಪಾರ್ಟೆಂಟ್. ಓಕೆ. ಯಾಕಂದ್ರೆ ಲೈಕ್ ಐಸೋಟ್ರೆಟಿನಾಯಿನ್ ವಂಡರ್ ಡ್ರಗ್ ಇರಬಹುದು, ಬಟ್ ಹ್ಮ್ ಎಲ್ಲರಿಗೂ ಕೊಡಕ್ ಆಗಲ್ಲ ಅದು, ಹಾ. ಅಲ್ವಾ. ಹ್ಮ್ ಹ್ಮ್ ಲೈಕ್ ಇವಾಗ ಅವರು ಪ್ರೆಗ್ನೆನ್ಸಿ ಪ್ಲಾನ್ ಮಾಡ್ತಾ ಇರ್ತಾರೆ, ಇಲ್ಲ ಹಾ. ಬ್ರೆಸ್ಟ್ ಫೀಡ್ ಮಾಡ್ತಾ ಇರ್ತಾರೆ, ಇಲ್ಲ ಹ್ಮ್ ಬೇರೆ ದೇ ಮೈಟ್ ಹ್ಯಾವ್ ಸಮ್ ಲಿವರ್ ಕಂಡೀಷನ್, ಹ್ಮ್ ಕೊಲೆಸ್ಟ್ರಾಲ್ ಹ್ಮ್ ಜಾಸ್ತಿ ಇರುತ್ತೆ, ಇಲ್ಲ ಹ್ಮ್ ದೇ ಡೋಂಟ್ ವಾಂಟ್, ಓರಲ್ ಆಗಿ ಹ್ಮ್ ಅವ್ರಿಗೆ ತಗೊಳಕ್ ಇಷ್ಟ ಇಲ್ಲ. ಇಷ್ಟ ಯಾಕಂದ್ರೆ ಇಲ್ಲ. ಹ್ಮ್ ಐಸೋಟ್ರೆಟಿನಾಯಿನ್ ಎಷ್ಟು ಗುಡ್ ಎಫೆಕ್ಟ್ ಇದೆಯೋ
ದೇರ್ ಆರ್ ಫ್ಯೂ ಸೈಡ್ ಎಫೆಕ್ಟ್ಸ್. ಸೈಡ್ ಎಫೆಕ್ಟ್ಸ್ ಆಲ್ಸೋ. ಹೌದು ಹೌದು ಯಾ. ಹೌದು. ಸೊ ಏನಾಗುತ್ತೆ, ಡ್ರೈ ಬರೀ ಸ್ಕಿನ್ ಅಲ್ಲ, ಎಲ್ಲಾ ಗ್ಲ್ಯಾಂಡ್ಸ್ ಡ್ರೈ ಮಾಡುತ್ತೆ. ಸೊ ಐ ಡ್ರೈ ಓ ಆಗುತ್ತೆ, ತುಟಿ ಡ್ರೈ ಆವಾಗ ಆಗುತ್ತೆ. ಬೆವರು ಆಗತ್ತೆ, ಹಾ, ಬಾಯಿನೂ ಇದಾಗತ್ತೆ, ಹೋಗಿ ಒಣಗತ್ತೆ. ಕರೆಕ್ಟ್, ಸೊ ಕರೆಕ್ಟ್. ತಡ್ಕೊಳಕ್ ಆಗಲ್ಲ ಅವ್ರಿಗೆ. ಓಕೆ ಹ್ಮ್. ಓಕೆ. ಹಾ ಹಾ. ಸೊ ವಿ ವಿಲ್ ಹ್ಯಾವ್ ಟು ಡೂ ಲೇಸರ್ಸ್, ಕೆಮಿಕಲ್ ಪೀಲ್. ಹ್ಮ್. ಏನಂದ್ರೆ ಇಟ್ ಇಸ್ ಏನದು ನಾಟ್ ಲೇಸರ್ ಒನ್ ಕೆಮಿಕಲ್ ಪೀಲ್ ಅಂದ್ರೆ ಏನದು? ಲೇಸರ್ ಕೆಮಿಕಲ್ ಪೀಲ್ ಡಿಫ್ರೆಂಟ್ ಥಿಂಗ್ಸ್. ಸೊ ಹ್ಮ್ ಲೇಸರ್ ಎಷ್ಟೊಂದಕ್ಕೆ ಯೂಸ್ ಮಾಡ್ತೀರಿ. ಸೊ ಹ್ಮ್ ಡರ್ಮಟಾಲಜಿಕಲ್ ಲೇಸರ್ಸ್ ಮೆಂಟ್ ಫಾರ್ ಹ್ಮ್ ಡರ್ಮಟಾಲಜಿಕಲ್ ಕಂಡೀಷನ್ಸ್, ಹ್ಮ್ ಚರ್ಮದ್ದು ಕಂಡೀಷನ್ಸ್ಗೆ. ಸೊ ಹ್ಮ್ ಇನಿಷಿಯಲಿ ಬರೀ ಕೆಮಿಕಲ್ ಪೀಲ್ ಇತ್ತು. ಸೊ ಹ್ಮ್ ಕೆಮಿಕಲ್ ಪೀಲ್ ಏನಂದ್ರೆ, ನಾವು ಕ್ರೀಮ್ಸ್ ಏನ್ ರೆಕಮೆಂಡ್ ಮಾಡ್ತಿರೋ, ವೆದರ್ ಹ್ಮ್ ಸ್ಯಾಲ್ಸಿಲಿಕ್ ಆಸಿಡ್ ಇರ್ಬೋದು, ಹ್ಮ್ ಗ್ಲೈಕಾಲಿಕ್ ಹ್ಮ್ ಆಸಿಡ್ ಇರ್ಬೋದು, ಇಲ್ಲ ಹ್ಮ್ ಅಸಿಲಿಕ್ ಹ್ಮ್ ಆಸಿಡ್ ಇರ್ಬೋದು, ಹ್ಮ್ ಎಷ್ಟು ಕಾನ್ಸಂಟ್ರೇಷನ್ ಅಲ್ಲಿ ಇದೆಯೋ ಕೆಮಿಕಲ್ ಹ್ಮ್ ಪೀಲ್ ಅಲ್ಲಿ ಅದಕ್ಕಿಂತ ಒಂದು ಹ್ಮ್ 10 ಪಟ್ಟು ಜಾಸ್ತಿ ಇರುತ್ತೆ. ಹ್ಮ್ ಸೊ ಗ್ಲೈಕೋಲಿಕ್ ಪೀಲ್, ಗ್ಲೈಕೋಲಿಕ್ ಹ್ಮ್ ಹ್ಮ್ ಆಸಿಡ್ ನಿಮ್ಗೆ ಕ್ರೀಮ್ ಅಲ್ಲಿ ಒಂದು 6%, 12% ಬರ್ಬೋದು. ಹ್ಮ್ ಕೆಮಿಕಲ್ ಪೀಲ್ ಅಲ್ಲಿ ಸ್ಟಾರ್ಟಿಂಗ್ ನಾವು 25% ಅಂತ ಸ್ಟಾರ್ಟ್ ಮಾಡ್ತೀವಿ. ಹ್ಮ್ ಹ್ಮ್ ಅಂಡ್ ಹ್ಮ್ ಇದೂನು ದೇ ಆರ್ ಫ್ರೂಟ್ ಡಿರೈವ್ಡ್ ಆಸಿಡ್ಸ್. ಲೈಕ್ ಹ್ಮ್ ಇವಾಗ ಹ್ಮ್ ಗ್ಲೈಕೋಲಿಕ್ ಆಸಿಡ್ ಇಸ್ ಡಿರೈವ್ಡ್ ಫ್ರಮ್ ಶುಗರ್ ಕೇನ್. ಹ್ಮ್ ಹ್ಮ್ ಓಕೆ, ಸೊ ದೇ ಆರ್ ಆಲ್ ಫ್ರೂಟ್ ಡಿರೈವ್ಡ್ ಆಸಿಡ್ಸ್. ಹ್ಮ್ ಸೊ ಹ್ಮ್ ಇದನ್ನ ನಾವು ಚರ್ಮದ ಮೇಲೆ ಹಾಕ್ದಾಗ, ಹ್ಮ್ ಎಸ್ಪೆಷಲಿ ಸ್ಯಾಲ್ಸಿಲಿಕ್ ಆಸಿಡ್ ಅಂತ ಏನ್ ಅಂತೀರಿ, ಹ್ಮ್ ಅದನ್ನ ನಿಮ್ಗೆ ಮೊಡವೆ ಇದ್ದಾಗ ಹ್ಮ್ ಹಾಕಿದಾಗ, ಹ್ಮ್ ಅದು ಇಟ್ ವಿಲ್ ಆಕ್ಟ್ ಆನ್ ಯರ್ ಗ್ಲ್ಯಾಂಡ್ ಇಟ್ ಸೆಲ್ಫ್. ಸೊ ಓಕೆ. ಅಲ್ಲಿಂದ ಮತ್ತೆ ಆಯಿಲ್ ಪ್ರೊಡಕ್ಷನ್, ಇಟ್ ಇಸ್ ಗೋಯಿಂಗ್ ಟು ರಬ್ ಅವೇ ದ ಅಂದ್ರೆ ಆಯಿಲ್. ಅಂದ್ರೆ ಇದು ಪರ್ಮನೆಂಟ್ ಕ್ಯೂರ್ನ ಅಥವಾ ಮತ್ತೆ ಬರುತ್ತಾ ಅದು? ಈ ತರ ಮಾಡಿಸ್ಕೊಂಡ್ಬಿಟ್ರೆ ಕೆಮಿಕಲ್ ಪೀಲ್ ಇಂದ ಪರ್ಮನೆಂಟ್ ಕ್ಯೂರ್ ಆಗ್ಬಿಡತ್ತಾ? ಚರ್ಮ ಚೆನ್ನಾಗ್ ಆಗ್ಬಿಡತ್ತಾ? ಒಂದು ಡರ್ಮ್ಯಾಟಲ್ ನನ್ಗೆ ಈ ಈ ಸಬ್ಜೆಕ್ಟ್ ಅಲ್ಲಿ ಏನ್ ಐ ಡೋಂಟ್ ಲೈಕ್ ಇಸ್ ದರ್ ಇಸ್ ನೋ ಪರ್ಮನೆಂಟ್ ಕ್ಯೂರ್ ಫಾರ್ ಎನಿ ಕಂಡೀಷನ್. ಹೌದೌದು. ಇದು ಜೀವನ ತರ ನಮ್ ಬದುಕಿನಲ್ಲೂ ಕೂಡ ಪರ್ಮನೆಂಟ್ ಅನ್ನೋದು ಯಾವ್ದು ಇರೋದಿಲ್ಲ. ಕರೆಕ್ಟ್, ಬದಲಾಗ್ತಾನೆ ಕರೆಕ್ಟ್. ಇರುತ್ತೆ, ಮತ್ತೆ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ, ಅದು ನಡೀತಾನೆ ಇರುತ್ತೆ. ರೈಟ್, ಹಾಗಾದ್ರೆ ರೈಟ್. ನೀವು ಕೊನೆಯದಾಗಿ ನಮ್ಮ ಹ್ಮ್. ಯುವಕರಿಗೆ ಯುವತಿಯರಿಗೆ ಆ ಮುಖನ ಮೊಡವೆಯನ್ನ ಹೇಗೆ ಇಟ್ಕೊಳ್ಬೇಕು, ಯಾವ ಫೇಸ್ ವಾಶ್ ಯೂಸ್ ಮಾಡಬೇಕು, ಯಾವ್ದ್ರಿಂದ ಆಕ್ನೆ ಬರೋದು ಕಡಿಮೆ ಆಗತ್ತೆ ಅಂತ ದಯವಿಟ್ಟು ಅವ್ರಿಗೆ ತಿಳಿಸ್ಕೊಡಿ. ಇದು ಅವ್ರು ಕಾಯ್ತಾ ಕೂತಿರ್ತಾರೆ ನೀವೇನ್ ಹೇಳ್ತೀರಿ ಅಂತ. ಎಸ್. ಸೊ ಒಂದು ಪ್ರಿಸ್ಕ್ರಿಪ್ಷನ್ ಎಲ್ಲಾರ್ಗು ಫಿಟ್ ಆಗುತ್ತೆ ಆ ತರ ಇಲ್ಲ. ಆಗೋದಿಲ್ಲ ಸೊ ಆಗಲ್ಲ. ಹೌದು ಎಸ್. ಹೌದು. ಸೊ ಇದು ವ್ಯಾಕ್ಸಿನ್ ತರ ಅಲ್ಲ. ಸೊ ವಿ ಕ್ಯಾನ್ ನಾಟ್ ರೈಟ್ ದ ಸೇಮ್ ವ್ಯಾಕ್ಸಿನ್ ಫಾರ್ ಎವ್ರಿ ಒನ್, ಆ ತರ ಆಗಲ್ಲ. ಓಕೆ. ಸೊ ನಿಮ್ ಚರ್ಮದ ಗುಣ, ಲೈಕ್ ಡ್ರೈ ಇದೆಯಾ, ಇನ್ ಕಾಂಬಿನೇಷನ್ ಇದೆಯಾ, ಅದನ್ನ ನೋಡಿ ಡೆಫಿನೆಟ್ಲಿ ವಿ ಹ್ಯಾವ್ ಟು ಪಿಕ್ ಅ ಫೇಸ್ ವಾಶ್. ಬಟ್ 70-80% ಮೊಡವೆ ಇದ್ರೆ ಆಯಿಲಿ ಸ್ಕಿನ್ ಇರುತ್ತೆ ಅಂತ ವಿ ಜನರಲಿ ಟೆನ್ ಟು ಅಸ್ಯೂಮ್. ಅದು ಹಾ ಕರೆಕ್ಟ್. ಸೊ ಹೌದು. ಆಯಿಲ್ ನ ನಾವು ಕಡಿಮೆ ಮಾಡ್ಬೇಕಂದ್ರೆ ಸ್ಯಾಲ್ಸಿಲಿಕ್ ಆಸಿಡ್ ಇರೋ ಒಂದು ಫೇಸ್ ವಾಶ್ ಯು ಕ್ಯಾನ್ ಸ್ಟಾರ್ಟ್ ಯೂಸಿಂಗ್. ಸೊ ಹ್ಮ್ ಫೇಸ್ ವಾಶು ಜಸ್ಟ್ ಹಾಕಿ ತೊಳೆದ್ ಬಿಟ್ರೆ ಇಟ್ ಇಸ್ ನಾಟ್ ಗೋಯಿಂಗ್ ಟು ಬಿ ಆಫ್ ಎನಿ ಯೂಸ್. ಹ್ಮ್ ಸೊ ಹ್ಮ್ ಅದೇನು ನೊರೆ ಬರುತ್ತೋ ಅದನ್ನ ಒಂದ್ ಅಟ್ ಲೀಸ್ಟ್ ಒಂದ್ 30 ಸೆಕೆಂಡ್ಸ್ ಮುಖದ ಮೇಲೆ ಹ್ಮ್ ಬಿಡ್ಬೇಕಾಗುತ್ತೆ. ಬಿಡ್ಬೇಕು. ಹಾ. ಕರೆಕ್ಟ್. ಅವಾಗೆ ಹ್ಮ್ ಅದರಿಂದ ನಿಮ್ಗೆ ಸ್ವಲ್ಪ ಆಯಿಲ್ನೆಸ್ ಹೋಗುತ್ತೆ. ಆಯಿಲಿನೆಸ್ ಏನಿದೆಯೋ ಹೋಗುತ್ತಷ್ಟೇ. ಹ್ಮ್ ಬರೀ ಫೇಸ್ ವಾಶ್ ಇಂದ ಪಿಂಪಲ್ ಹೋಗುತ್ತೆ, ಸೋಪ್ ಇಂದ ಹೋಗುತ್ತೆ, ಇಟ್ ಇಸ್ ವೆರಿ ರಾಂಗ್. ಆ ತರ ಹ್ಮ್ ಹ್ಮ್ ಆಗೋದೇ. ಹ್ಮ್. ಓಕೆ, ಸೊ ಆಮೇಲೆ ಸ್ಯಾಲ್ಸಿಲಿಕ್ ಹಳೆ ಆಸಿಡ್. ಕಾಲದಲ್ಲಿ ನಾವು ಮಕ್ಕಳಾಗಿದ್ದಾಗ ನಮ್ಮಮ್ಮ ನಮಗೆ ಮೊಸರು ಅರಿಶಿಣ ಪುಡಿ ಹಾಕೊಂಡು ಹಚ್ಬಿಟ್ಟು ಆ ಕಡಲೆ ಹಿಟ್ಟಲ್ಲಿ ತೊಳ್ಕೊ ಅಂತ ಹೇಳ್ತಾ ಇದ್ರು. ನನ್ನ ಚರ್ಮನು ಚೆನ್ನಾಗೇ ಇರ್ತಾ ಇತ್ತು, ಹಾಗಾಗಿ ನಾವು ಯಾವತ್ತೂ ಕಷ್ಟಪಡ್ಲಿಲ್ಲ. ಆಮೇಲೆ ಮುಟ್ಟಾದಾಗ ಸ್ವಲ್ಪ ಬರ್ತಾ ಇತ್ತು, ಹೋಗ್ತಾ ಇತ್ತು ಅಷ್ಟೇ. ಆದ್ರೆ ಈಗಿನ ತರ ಇಷ್ಟೊಂದು ಮುಖ ಎಲ್ಲ ಕೆಂಪಗ್ ಮಾಡ್ಕೊಂಡು ಏನು ರಫ್ ರೋಡ್ ತರ ಆಗ್ತಾ ಇರ್ಲಿಲ್ಲ ನಮ್ಮ ಮುಖ. ಅದೇ ಅದಕ್ಕೆ ದಯವಿಟ್ಟು ಮಕ್ಕಳಿಗೆ ಏನ್ ತಿನ್ಬೇಕು ಏನ್ ತಿನ್ಬಾರ್ದು, ಯಾಕಂದ್ರೆ ಆಯಿಲ್ ತಿನ್ನೋದ್ರಿಂದ ಬರುತ್ತೆ ಅಂತ ತಪ್ಪು ತಿಳ್ಕೊಳ್ಬಾರ್ದು. ಸೊ ಹಾಗಾಗಿ ಯಾಕೆ ಇದು ಆಯಿಲಿ ಸ್ಕಿನ್ ಆಗುತ್ತೆ ಏನು ಅನ್ನೋದನ್ನ ಸ್ವಲ್ಪ ಅವ್ರಿಗೆ ತಿಳಿಸ್ಕೊಡಿ. ಸೊ ಐ ಥಿಂಕ್ ನೀವು ತುಂಬಾ ಲಕ್ಕಿ ಇದ್ರಿ ಮ್ಯಾಮ್. ಸೊ ಯು ಹ್ಯಾವ್ ನೈಸ್ ಸ್ಕಿನ್, ಮೇ ಯು ಕಂಟಿನ್ಯೂ ಟು ಹ್ಯಾವ್ ನೈಸ್ ಸ್ಕಿನ್. ಬಟ್ ಒಬ್ಬೊಬ್ಬರಿಗೆ ಇಟ್ ವಿಲ್ ಬಿ ಜೆನೆಟಿಕ್. ಸೊ ಆಯಿಲ್ ಫುಡ್ ತಿನ್ನೋದ್ರಿಂದ ಪಿಂಪಲ್ ಬರುತ್ತೆ ಅಂತ ದೇರ್ ಆರ್ ನೋ ಸ್ಟಡೀಸ್, ಡೀಪ್ ಫ್ರೈಡ್ ಹೌದು. ಫುಡ್ ಇಂದ. ಇಲ್ಲ. ಬಟ್ ಏನಂದ್ರೆ ಲೈಕ್ ಹೈ ಗ್ಲೈಸಿಮಿಕ್ ಇಂಡೆಕ್ಸ್ ಅಂತಿರಲ್ಲ, ತಿಂದ ತಕ್ಷಣ ಬ್ಲಡ್ ಅಲ್ಲಿ ಏನ್ ಶುಗರ್ ಇನ್ಕ್ರೀಸ್. ಜಂಕ್ ಫುಡ್ ತಿನ್ನೋದ್ರಿಂದ ಬರುತ್ತೆ. ಎಸ್. ಸೊ ಹೈ ಸಾಲ್ಟ್ ಕಂಟೆಂಟ್, ಶುಗರ್ ಕಂಟೆಂಟ್, ಅದು ಇಟ್ ವಿಲ್ ಇನ್ಕ್ರೀಸ್ ಮ್ಯಾಮ್. ಹೌದು.
ಸೊ ಇವನ್ ಡೈರಿ ಪ್ರಾಡಕ್ಟ್ಸ್ ಅಂತೀರಿ, ಅದಕ್ಕೂ ಸ್ಟಡೀಸ್ ಇದೆ ಟು ಪ್ರೂವ್. ಸೊ ಮಿಲ್ಕ್ ಜಾಸ್ತಿ ನೀವು ಕನ್ಸ್ಯೂಮ್ ಮಾಡಿದಷ್ಟು ಪಿಂಪಲ್ ಬರುತ್ತೆ ಅಂತ. ಬಟ್ ಎಸ್ ಮ್ಯಾಮ್, ಸೊ ಬಟ್ ನಿಮ್ದು ನಾನು 2 ಹೊತ್ತು ಹಾಲು ಕುಡಿದು ಇವತ್ತೂ ಬಿಟ್ಟಿಲ್ಲ. ಹಾಲು ಎಲ್ಲಾ ಪ್ರಾಡಕ್ಟ್, ತುಪ್ಪ ಬೆಣ್ಣೆ ಎಲ್ಲ ತಿನ್ಕೊಂಡ್ರು ಹಾ ಪಿಂಪಲ್ಸ್ ಬರ್ತಾ ಇರ್ಲಿಲ್ಲ. ಸೊ ಹಾ ಹಾಗಾಗಿ ಅದು ಕೂಡ ಹೇಳಕ್ ಆಗೋದಿಲ್ಲ. ಸೊ ಅವ್ರವ್ರು ಇಲ್ಲ, ನೀವ್ ಹೇಳ್ದಂಗೆ ಆ ವ್ಯಕ್ತಿಯ ಅವ್ರ ಗುಣಕ್ಕೆ ಅವ್ರ ಜೆನೆಟಿಕ್ಸ್. ನೇಚರ್ಗೆ ಎಸ್. ಇದ್ ಮಾಡ್ಬೇಕಾಗತ್ತೆ ಅಂತ. ಸೊ ಹಾಗಾದ್ರೆ ನೀವು ಒಂದು ಅಶೂರೆನ್ಸ್ ಕೊಡ್ತಾ ಇರೋದೇನು ಅಂದ್ರೆ, ಈ ಪಿಂಪಲ್ಸ್ ಇಂದ ಭಯ ಪಡಬೇಡಿ. ನೀವು ಕೀರ್ತಿ ಹತ್ರ ಬನ್ನಿ. ನಿಮ್ಮ ಸ್ಕಿನ್ನಿಗೆ ಯಾವ್ದು ಚೆನ್ನಾಗಿರುತ್ತೋ ಆ ಟ್ರೀಟ್ಮೆಂಟ್ ಕೊಟ್ಟು ನಿಮ್ಮನ್ನ ಸುಂದರವಾಗಿ ಮಾಡ್ತಾರೆ. ಈಗ ಅವ್ರ ಸ್ಕಿನ್ ಹೊಳೆದಾಗೆ ನಿಮ್ಮ ಸ್ಕಿನ್ ಹೊಳೆಯುತ್ತೆ ಅಂತ ಹೇಳ್ತಾ ಇದ್ದೀರಿ. ತುಂಬಾ ತುಂಬಾ ಧನ್ಯವಾದಗಳು ಕೀರ್ತಿ ಅವರೇ. ನಮಸ್ಕಾರ.